ನೀವು ದರ್ಶನ್ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ದೀರಿ. ಹೌದು. ಏನಿಲ್ಲ, ನಾನು ನೋಡ್ಬಿಟ್ಟು ಮಾತಾಡಿಸ್ಬಿಟ್ಟು ನೋಡೋಣ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ಬಿಟ್ಟು ಮಾತಾಡಿಸ್ಕೊಂಡು ಬಂದ್ವಿ. ಒಂದೆರಡು ಒಳ್ಳೆ ಮಾತಾದರೂ ಹೇಳಬೇಕು ಅಂತ ಅನ್ನಿಸ್ತು. ಈಗ ನಮ್ಮ ತಾಯಿಯವರು ತೂಗುದೀಪ್ ಶ್ರೀನಿವಾಸ್ ಅವ್ರ ಜೊತೆ ಸುಮಾರು ಚಿತ್ರಗಳನ್ನ ನಡೆಸಿದ್ದಾರೆ. ಅವರು ಅವರಿಗೆ ಆರೋಗ್ಯ ಇಲ್ಲದೇ ಇದ್ದಾಗಲೂ ಕೂಡ ದರ್ಶನ್ ಅವ್ರು ಬಂದು ಪಾಪ ನೋಡಿ ನಮ್ಮ ತಾಯಿಯವ್ರ ಹತ್ರ ಮಾತಾಡಿಸಿ ಅಮ್ಮ ಹೇಳಿದ್ರು, ಏನಪ್ಪ ಕಲಾವಿದ್ರ ಮಗ ಯಾವುದೇ ಕಾರಣಕ್ಕೂ ದರ್ಶನ್ನ ಬಿಟ್ಕೊಡ್ಬೇಡ ಕಂದ ಅಂತಂದು ಹೇಳ್ಬಿಟ್ಟು ಹೇಳೋರಮ್ಮ. ಕಷ್ಟ ಸುಖಗಳು ಎಲ್ಲ ಸೇರಿನೇ ಬಂದಿರ್ತವೆ. ಕೆಲವು ಸಮಯ ಎಲ್ಲವೂ ಚೆನ್ನಾಗಿದ್ದಾಗ ಏನೋ ಒಂದು ದೃಷ್ಟಿ ಪರಿಹಾರ, ಏನು ಕೆಟ್ಟ ಗಳಿಗೆಗಳು ಹೇಗೆ ಆಗೋಗ್ಬಿಡುತ್ತೆ ಅಂತಲೇ ನಮಗೇನೆ ಆಶ್ಚರ್ಯ ಆಗೋಗುತ್ತೆ. ಇದೆ ತಿಂಗಳಿಂದ ಒಂದು ಕಡೆ ಪ್ರಾಣ ಕಳ್ಕೊಂಡವ್ರ ಮನೆ ನೋವು, ಇನ್ನೊಂದು ಅಭಿಮಾನಿಗಳ ಮಧ್ಯೆ ಸಂತೋಷವಾಗಿ ಎಲ್ಲ ನಿರ್ಮಾಪಕರ ಜೊತೆಯಲ್ಲಿ ದಿನ ಅವರ ಕಾರ್ಯಾಚರಣೆಗಳು, ಅವರ ಒಂದು ದಿನಚರ್ಯೆಗಳು ಹೇಗಿದ್ದು, ಹೇಗೆ ಬದಲಾವಣೆ ಆಗೋಗ್ಬಿಟ್ಟು ಇದಾಗಬಾರ್ದಾಗಿತ್ತು, ಏನೋ ಆಗೋಯ್ತು ನೋಡಿ ಮಾತಾಡಿಸಿ ಏನು ಒಂದು ಎರಡು ಮಾತು ಅವ್ರು ಹೇಳ್ತಾರೆ ಅಂತ ತಿಳ್ಕೊಂಡು ನಮ್ಮ ಮಾತಾಡ್ತಾರೆ. ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಅನ್ಯಾಯ ಆಗಿರ್ತಕ್ಕಂಥ ವಿಚಾರವನ್ನು ನಾವು ನೋಡಿದ್ರೆ ತುಂಬ ನೋವಾಗುತ್ತೆ. ಆದರೆ ಆ ರೇಣುಕಾ ಸ್ವಾಮಿ ಮಹಾತ್ಮವಂತೂ ಅಲ್ಲ. ಆತನ ಮಾಡಿರ್ತಕ್ಕಂಥ ಕೆಲಸ ಕೆಲವೊಂದು ಕಡೆ ಬಹಿರಂಗವಾಗಿದೆ. ಬಟ್ ಏನೇ ಆಗಲಿ ಆತನ ಮನೆಯವರಿಗೆ ಆದಂತಹ ನೋವು. ಬಟ್ ಇಷ್ಟೆಲ್ಲ ನಡುವೆ, ಯಾಕೆಂದರೆ ನೀವು ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥ ದರ್ಶನ್ ಅವರು, ಅಂದರೆ ಇನ್ನು ಆರೋಪಿ ಸ್ಥಾನದಲ್ಲಿ ಇರುವಾಗಲೇ ಅವರನ್ನು ಈ ರೀತಿ ಅವಮಾನಿಸೋದು ಎಷ್ಟು ಮಟ್ಟಿಗೆ ಸರಿ? ಅವರಿಗೊಂದು ಫ್ಯಾಮಿಲಿ ಇದೆ, ಅವರನ್ನು ನಂಬಿರ್ತಕ್ಕಂತಹ ಅಭಿಮಾನಿಗಳಿದ್ದಾರೆ, ಅವರನ್ನ ನಂಬಿರ್ತಕ್ಕಂತಹ ಜನಗಳಿದ್ದಾರೆ, ಅವ್ರನ್ನೆಲ್ಲ ಅವಮಾನಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ದರ್ಶನ್ ಅಭಿಮಾನಿಗಳ ನೋವು. ಮತ್ತೆ ಇಷ್ಟರ ನಡುವೆ, ಈ ಎಲ್ಲಾ ಬೆಳವಣಿಗೆಗಳ ನಡುವೆ ನಿಮಗೆ ಗೊತ್ತಿರ್ಬೋದು, ದರ್ಶನ್ ಅವರು ಮೊದಲಿಗಿಂತ ಈಗ ಜೈಲಿನಲ್ಲಿ ನೋಡಿದಾಗ ಅವರ ಸ್ಥಿತಿ ಬದಲಾವಣೆ ಆಗಿದೆ. ಮೊದಲಿದ್ದಂತಹ ದರ್ಶನ್ ಅವರ ಆ ಮುಖದ ಛಾಯೆ ಆಗ್ಬೋದು, ಅಥವಾ ಅವರ ವ್ಯಕ್ತಿತ್ವ ಆಗ್ಬೋದು, ಅವರ ನೋಡ್ಲಿಕ್ಕೆ ಆ ಥರ ಒಂದು ಫಿಟ್ ಆಗಿದ್ದಂತಹ ವ್ಯಕ್ತಿ ಇವತ್ತು ಕುಗ್ಗಿ ಹೋಗಿದ್ದಾರೆ, ತುಂಬ ನೋವಲ್ಲಿದ್ದಾರೆ. ಅಂದರೆ ಇದನ್ನೆಲ್ಲ ಹೇಳ್ತಿರೋದು ಯಾರಪ್ಪ ಅಂದರೆ, ಯಾರೆಲ್ಲ ದರ್ಶನ್ ಅವ್ರನ್ನ ಭೇಟಿಯಾಗಿ ಬರ್ತಾ ಇದ್ರು, ಅವರ ಸ್ನೇಹಿತರಾಗ್ಬೋದು ಅಥವಾ ಅವರ ವೆಲ್ ವಿಷರ್ಸ್ ಅಂತ ಏನು ಕರಿತೀವಿ, ಅವರೆಲ್ಲರೂ ಸಹ ಹೋಗಿ ನೋಡ್ಕೊಂಡು ಬರುವಾಗ ಅವರ ಹೇಗಿದ್ದಾರೆ ದರ್ಶನ್ ಅವರು, ಅವ್ರನ್ನ ನೋಡಲಿಕ್ಕೆ ಆಗೋದಿಲ್ಲ ಅಂತ ನೋವಿನಿಂದ ತಮ್ಮ ವಿಷಯವನ್ನು ಹೊರಹಾಕಿದ್ದಾರೆ. ಆದರೆ ಇವತ್ತು ಏನಪ್ಪ ಅಂದರೆ, ಇವತ್ತು ಸ್ಯಾಂಡಲ್ವುಡ್ನ ಡ್ಯಾನ್ಸ್ ರಾಜ, ಸ್ಯಾಂಡಲ್ವುಡ್ನ ಡ್ಯಾನ್ಸ್ ಕಿಂಗ್ ಅಂತ ಹೇಳಿದ್ರೆ ತಪ್ಪಾಗಲಾರದು, ನಟ ವಿನೋದ್ ರಾಜ್ ಅವರು ದರ್ಶನ್ ಅವ್ರನ್ನ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಅದರ ಜೊತೆಗೆ ಅವರಿಗೆ ಊಟವನ್ನು ಕೊಟ್ಟು, ಮನೆ ಊಟವನ್ನು ಕೊಟ್ಟು ದರ್ಶನ್ ಅವ್ರನ್ನ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಹೇಳಿದ್ದಿಷ್ಟೇ, ದರ್ಶನ್ ಒಬ್ಬರು ಕಲಾವಿದರ ಮಗ, ಮತ್ತು ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ, ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡ ಕಂದ ಅಂತ ನಮ್ಮ ಅಮ್ಮ ಹೇಳಿದರು. ಯಾಕೆ ಈ ರೀತಿ ಅವ್ರಿಗೆ ಆಯಿತು ಏನೂ ಗೊತ್ತಿಲ್ಲ. ಒಂದು ಕಡೆ ರೇಣುಕಾ ಸ್ವಾಮಿ ಕುಟುಂಬದಲ್ಲಿ ಒಂಥರ ನೋವು. ಈ ಥರ ಪರಿಸ್ಥಿತಿಯಲ್ಲಿ ಯಾಕೆ ಈ ವಿಧಿ ಆಟ ಆಡ್ತಾ ಇದೆ, ಯಾಕೆ ಇವರು ಈ ರೀತಿ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಡುವಂಥದ್ದು ಆಯಿತು ಅಂತ ಒಂದು ಭಾವುಕರಾಗಿ ಮಾತನಾಡಿದ್ದಾರೆ. ಸೊ ನೀವು ಕೇಳಿಸ್ಕೊಂಡ್ರಲ್ಲ ಈ ಭಾವುಕ ನೋಡಿ. ಈಗ ಈ ಪ್ರಕರಣವನ್ನು ನೋಡಿದಾಗ ನಾವು ಒಂದು ಆ್ಯಂಗಲಲ್ಲಿ ಯೋಚನೆ ಮಾಡೋಕ್ಕಾಗೋದಿಲ್ಲ. ಏಕೆಂದರೆ ನೀವು ನೋಡ್ಬೋದು, ಒಂದು ಕಡೆ ಆ ಕುಟುಂಬದ ನೋವು, ಇನ್ನೊಂದು ಕಡೆ ಅಭಿಮಾನಿಗಳ ನೋವು, ಇವರನ್ನ ನಂಬಿರ್ತಕ್ಕಂಥ, ಇವರಿಂದ ಎಷ್ಟೋ ಜನ ಸಹಾಯ ಪಡೆದಂಥವರ ನೋವು, ಮತ್ತು ಇವ್ರಿಗೆ ಎಲ್ಲೋ ಒಂದು ಕಡೆ ಇವರು ಮಾಡಿದ್ದು ಅಥವಾ ಇವರು ಮಾಡಿದ್ದಾರೆ ಅನ್ನೋ ಒಂದು ಆ ಒಂದು ಆಪಾದನೆ, ಇದನ್ನೆಲ್ಲ ನೋಡಿದಾಗ ಇವರಿಗೆ ಖಂಡಿತ ತುಂಬ ಮಾನಸಿಕವಾಗಿ ಒಂದು ಹಿಂಸೆ ಆಗಿರುತ್ತೆ, ಅಥವಾ ಮನಸ್ಸಿನಲ್ಲಿ ತುಂಬ ಬದಲಾವಣೆಗಳನ್ನು ನಾವು ಕಾಣ್ಬೋದು ಅಂತ ಅನಿಸುತ್ತೆ. ಯಾಕೆಂದರೆ ಎಲ್ಲರೂ ಹೇಳಿಕೆ ಕೊಡೋದ್ರ ಪ್ರಕಾರ ದರ್ಶನ್ ಅವರು ಮೊದಲಿಗಿಂತ ತುಂಬಾ ಬದಲಾಗಿದ್ದಾರೆ, ತುಂಬಾ ತಾಳ್ಮೆಯಲ್ಲಿ ಇದ್ದಾರೆ, ಮತ್ತು ಎಲ್ಲವೂ ಕಾಲವೇ ಉತ್ತರ ಕೊಡುತ್ತೆ ಅನ್ನೋ ಒಂದು ಮಾತನಾಡಿದ್ದಾರೆ. ಊಟದಲ್ಲಿ ಸರಿಯಾಗಿ ಅವರು ಅಡ್ಜಸ್ಟ್ ಆಗ್ತಿಲ್ಲ. ರಾಜರ ಬದುಕಿದಂತಹ ವ್ಯಕ್ತಿ ಜೈಲಿನಲ್ಲಿ ಅಲ್ಲಿ ಕೊಡುವಂತಹ ಊಟವನ್ನು ತಿನ್ಕೊಂಡು, ಅಲ್ಲಿರ್ತಕ್ಕಂತಹ ವ್ಯವಸ್ಥೆಗೆ ಹೊಂದಿಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಇವತ್ತು ಅವರಿಗೆ ಬಂದಿದೆ.
ಅವ್ರಿಗೆ ಏಕೆಂದರೆ ಸರಿಯಾಗಿ ಅವರಿಗೆ ಆರೋಗ್ಯ ಸರಿಯಾಗಿಲ್ಲ, ಮತ್ತು ವಾಂತಿ ಭೇದಿ ಆಗ್ತಕ್ಕಂಥದ್ದು, ಮತ್ತು ಜ್ವರ ಬರ್ತಕ್ಕಂಥದ್ದು, ಈ ರೀತಿ ಎಲ್ಲ ಸುದ್ದಿಗಳನ್ನು ನಾವು ಕೇಳ್ತಾ ಇದ್ದೀವಿ. ಆದಷ್ಟು ಬೇಗ ಇದಕ್ಕೊಂದು ಅಂತ್ಯ ಆಗಲಿ. ಅಂದರೆ ಮೀನ್ಸ್ ಅವರಿಗೆ ಒಂದು ಅವರು ತಪ್ಪು ಮಾಡಿಲ್ಲ ಅಂದರೆ ಅವರಿಗೆ ನಿರಪರಾಧಿಯಾಗಿ ಹೊರಗಡೆ ಬರಲಿ. ಈ ಒಂದು ನೋವಿನಿಂದ ಪ್ರತಿಯೊಂದು ಎರಡೂ ಕುಟುಂಬಗಳು ಏನು ನೋವನ್ನು ಪಡ್ತಾ ಇದೆ, ಇವೆರಡೇ ಕುಟುಂಬ ಅಲ್ಲ, ಇದರ ಜೊತೆಗೆ 17 ಜನ ಏನು ಹೋಗಿದ್ರು, 17 ಜನರ ಕುಟುಂಬನೂ ಸಹ ನಾವು ಯೋಚನೆ ಮಾಡಬೇಕಾಗುತ್ತೆ. ದರ್ಶನ್ ಅವರ ಒಬ್ಬ ಕೇಂದ್ರ ಬಿಂದುವಾಗಿ ಕಾಣಿಸ್ಕೊಂಡ್ರೂ ಸಹ ಅವ್ರ ಜೊತೆ ಇನ್ನೂ 16-17 ಜನ ಇದ್ದಾರೆ. ಅವರ ಮನೆಯ ಪರಿಸ್ಥಿತಿ ಹೇಗಿರ್ಬೋದು, ಪ್ರತಿಯೊಂದನ್ನು ಯೋಚನೆ ಮಾಡಿ ಇದರಲ್ಲಿ ಯಾರು ತಪ್ಪಿತಸ್ಥರು, ಅಂದರೆ ಯಾರು ಇನ್ವಾಲ್ವ್ ಆಗಿದ್ರು ಅನ್ನೋದನ್ನ ಕಾನೂನು ಡಿಸೈಡ್ ಮಾಡುತ್ತೆ. ಅದನ್ನು ಡಿಸೈಡ್ ಮಾಡಲಿಕ್ಕೆ ನಾವು ನೀವು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅಂತಲೇ ಲಾಯರ್ಸ್ಗಳಿದ್ದಾರೆ, ಅವ್ರು ಮಾಡ್ತಾರೆ. ಅದಕ್ಕೆ ಅಂತಲೇ ಕೋರ್ಟ್ ಇದೆ, ಅದಕ್ಕೆ ಅಂತಲೇ ಒಂದು ವ್ಯವಸ್ಥೆ ಇದೆ, ಅವರು ಡಿಸೈಡ್ ಮಾಡ್ತಾರೆ. ಯಾವತ್ತೂ ಕಾನೂನಿಗೆ ಗೌರವ ಕೊಡಬೇಕು. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಇದಕ್ಕೆಲ್ಲ ಒಂದು ಕಡೆ ಒಂದು ಅಂತ್ಯ ಇಲ್ವಾ, ಅಥವಾ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಿ ಹೊರಬರೋಂಥದ್ದಾಗ್ಬೋದು, ಅಥವಾ ಬೇಗ ಒಂದು ಪಶ್ಚಾತ್ತಾಪ ಆಗ್ಬೋದು, ನಿರಪರಾಧಿಗಳು ನಿರ್ದೋಷಿಯಾಗಿ ಹೊರಗಡೆ ಬರ್ತಕ್ಕಂಥದ್ದು, ಏನೋ ಒಂದು ತಾರ್ಕಿಕ ಅಂತ್ಯ ಆಗಿ ಎರಡೂ ಕುಟುಂಬಗಳು, ಮತ್ತು ಎರಡಷ್ಟೇ ಅಲ್ಲ ಅಷ್ಟೂ ಕುಟುಂಬಗಳು ನೆಮ್ಮದಿಯಿಂದ ಇರೋ ಥರ, ಸಮಾಜದಲ್ಲಿ ಒಂದು ಶಾಂತಿ ಕಾಪಾಡೋ ಥರ ಒಂದು ನಡೀಲಿ ಅನ್ನೋದು ನಮ್ಮ ಆಶಯ. ದರ್ಶನ್ ಅವ್ರು ಭೇಟಿ ಮಾಡ್ಲಿಕ್ಕೆ ಬಂದಿದ್ದೀರಿ. ಹೇಳಿ ಸರ್. ಏನಿಲ್ಲ, ನಾನು ನೋಡ್ಬಿಟ್ಟು ಮಾತಾಡಿಸ್ಬಿಟ್ಟು ನೋಡೋಣ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ಬಿಟ್ಟು ಮಾತಾಡಿಸ್ಕೊಂಡು ಬಂದ್ವಿ. ಒಂದೆರಡು ಒಳ್ಳೆ ಮಾತಾದರೂ ಹೇಳಬೇಕು ಅಂತ ಅನ್ನಿಸ್ತು. ಈಗ ನಮ್ಮ ತಾಯಿಯವರು ತೂಗುದೀಪ್ ಶ್ರೀನಿವಾಸ್ ಅವ್ರ ಜೊತೆಲಿ ಸುಮಾರು ಚಿತ್ರಗಳನ್ನ ನಡೆಸಿದ್ದಾರೆ. ಅವರಿಗೆ ಆರೋಗ್ಯ ಇಲ್ಲದೇ ಇದ್ದಾಗಲೂ ಕೂಡ ದರ್ಶನ್ ಅವ್ರು ಬಂದು ಪಾಪ ನೋಡಿ ನಮ್ಮ ತಾಯಿಯವ್ರ ಹತ್ರ ಮಾತಾಡಿಸಿ ಅಮ್ಮ ಹೇಳಿದ್ರು, ಏನಪ್ಪ ಕಲಾವಿದ್ರ ಮಗ ಯಾವುದೇ ಕಾರಣಕ್ಕೂ ದರ್ಶನ್ನ ಬಿಟ್ಕೊಡ್ಬೇಡ ಕಂದ ಅಂತಂದು ಹೇಳ್ಬಿಟ್ಟು ಹೇಳೋರಮ್ಮ. ಪಾಪ ಕಷ್ಟ ಸುಖಗಳು ಎಲ್ಲ ಸೇರಿನೇ ಬಂದಿರ್ತವೆ. ಕೆಲವು ಸಮಯ ಎಲ್ಲವೂ ಚೆನ್ನಾಗಿದ್ದಾಗ ಏನೋ ಒಂದು ದೃಷ್ಟಿ ಪರಿಹಾರ, ಏನೋ ಕೆಟ್ಟ ಗಳಿಗೆಗಳು ಹೇಗೆ ಆಗೋಗ್ಬಿಡುತ್ತೆ ಅಂತಲೇ ನಮಗೇನೆ ಆಶ್ಚರ್ಯ ಆಗೋಗುತ್ತೆ. ಅವರೇ ತಿಂಗಳಿಂದ ಒಂದು ಕಡೆ ಪ್ರಾಣ ಕಳ್ಕೊಂಡವ್ರ ಮನೆ ನೋವು, ಇನ್ನೊಂದು ಅಭಿಮಾನಿಗಳ ಮಧ್ಯೆ ಸಂತೋಷವಾಗಿ ಎಲ್ಲ ನಿರ್ಮಾಪಕರ ಜೊತೆಯಲ್ಲಿ ಏನೋ ಅವರ ಕಾರ್ಯಾಚರಣೆಗಳು, ಅವರ ಒಂದು ದಿನಚರ್ಯೆಗಳು ಹೇಗಿದ್ದು, ಹೇಗೆ ಬದಲಾವಣೆ ಆಗೋಗ್ಬಿಟ್ಟು ಇದಾಗಬಾರ್ದಾಗಿತ್ತು, ಏನೋ ಆಗೋಯ್ತು ನೋಡಿ ಮಾತಾಡಿಸಿ ಏನು ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.